ಆಮೇಲೆ ಇನ್ನೊಂದು ಮಂಜು ಅನ್ನೋ ಪ್ರಶ್ನೆ ಕೇಳಿದರೆ, ಶಲ್ಯನಿಗೆ ಎದುರಿಗೆ ಇರುವರ ಶಕ್ತಿಯನ್ನು ಸೆಳೆದು ಹೀನರನ್ನಾಗಿ ಮಾಡುವ ಶಕ್ತಿ ಇತ್ತು ಅಂತ ಕೇಳಿದ್ವಿ, ಅದು ನಿಜಾನ ಅನ್ನೋದು ಪ್ರಶ್ನೆ. ಇಲ್ಲ, ಅದು ಎಲ್ಲಿ ಕಾಣಿಸೋಲ್ಲ ಅದು. ಆದರೆ ಬೇರೆ ಕಡೆಯಲ್ಲಿ ಆ ಥರದ್ದು ಇದೆ, ಅಂಥ ಶಕ್ತಿ ಅವನಿಗಿತ್ತು ಅನ್ನೋದು ಕಾಣಿಸೋಲ್ಲ. ಇನ್ನೊಬ್ಬರ ಶಕ್ತಿ ಅವನಿಗೆ ಬಂದು ಸೇರುತ್ತೆ, ಅವನ ಅರ್ಧ ಶಕ್ತಿ ಹೋಗ್ಬಿಡತ್ತೆ, ಇವನಿಗೆ 1.5 ಪಟ್ಟು ಆಗ್ಬಿಡತ್ತೆ ಅಂತೆಲ್ಲ ಅಂಥದ್ದು ಕಾಣಿಸೋಲ್ಲ. ಈ ಈ ಈ ಥರ ಕಥೆಗಳು ಹೊರಗಡೆ ಹುಟ್ಟಿವೆಯಲ್ಲ, ಆ ಕಥೆಗಳು ಮಾತ್ರ ಭಾಳ ಚೆನ್ನಾಗಿವೆ ಅಂತ. ಅಂದರೆ ನೀವು ಆ ಕಲ್ಪನೆ ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬನ ಎದುರಿಗೆ ಹೋಗಿ ನಿಂತರೆ ಅವನ ಅರ್ಧ ಶಕ್ತಿ ಇವನಿಗೆ ಬಂದ್ಬಿಡತ್ತಂತೆ. ಅವಾಗ ಇವನ ಶಕ್ತಿ ಎಷ್ಟು ಜಾಸ್ತಿ ಆಯಿತು, ಅವನ ಶಕ್ತಿ ಅರ್ಧ ಕಡಿಮೆ ಆದಾಗ ಇದು ಎಷ್ಟು ಇದಾಗ್ಬಿಡ್ತು ಅಂತ. ಹಾಗಾಗಿ ಭಾಳ ಚೆನ್ನಾಗಿದೆ ಅದು ಆ ಕಲ್ಪನೆ. ದಿವಾ ಅನ್ನೋರು ಪ್ರಶ್ನೆ ಕೇಳಿರುವಂಥದ್ದು, ಈ ಯುದ್ಧದಲ್ಲಿ ಸತ್ತವರಿಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾರೆ. ಆದ್ರ ಭೀಷ್ಮ ಯಾಕೆ, ಅಂದರೆ ಆತ ಶರಶೈಯಲ್ಲೇ ಮಲಗಿದ್ರು ಕೂಡ, ಅಂದರೆ ಆಲ್ಮೋಸ್ಟ್ ಸತ್ತೋದಂಗೆ, ಆದರೆ ಆತ ಸಾವನ್ನಪ್ಪಲಿಲ್ಲ, ಬದಲಾಗಿ ಸಾವಿಗಾಗಿ ಆತ ಉತ್ತರಾಯಣ ಬರುವವರೆಗೆ ಕಾಯ್ತಾರೆ ಯಾಕೆ? ಆವಾಗಲೇ ಸಾಯ್ಬೋದಾಗಿತ್ತಲ್ವ, ಯುದ್ಧದಲ್ಲಿ ಸತ್ತವರಿಗೆ ಸ್ವರ್ಗ ಸಿಗುತ್ತೆ ಅಂದರೆ. ಹಾಗಾದರೆ ಕೃಷ್ಣನ ಮಾತು ಸುಳ್ಳಾಯಿತು ಅಲ್ಲವೇ ಅನ್ನೋದು ಪ್ರಶ್ನೆ. ಈ ಕೆಲವು ಮುಟ್ಟಿ ನೋಡ್ಕೊಳ್ಬೇಕು ಅನ್ನೋ ಪ್ರಶ್ನೆ ಇರುತ್ತಲ್ಲ, ಆ ವರ್ಗಕ್ಕೆ ಸೇರುತ್ತೆ ಇದು. ಹೌದು, ಯುದ್ಧದಲ್ಲಿ ಸತ್ತರೆ ಸ್ವರ್ಗ ಅಂತ ಇದೆ. ಯುದ್ಧದಲ್ಲಿ ಸತ್ತರೆ ಸ್ವರ್ಗ ಅಂತ ಅನ್ನುವಾಗ ಸ್ವರ್ಗ ಸ್ವರ್ಗವನ್ನು ಪಡ್ಕೊಳ್ಳೋದಕ್ಕೆ ಅದಕ್ಕೇನೆಲ್ಲ ನಿಯಮ ಇದೆಯೋ ಅದು ಬೇಕಾಗಿಲ್ಲ. ಏನು ಪುಣ್ಯ ಮಾಡಿರಬೇಕು, ಪುಣ್ಯ ಮಾಡಿದರೆ ಸ್ವರ್ಗ ಸಿಗತ್ತೆ ಅಂತ ಇದೆ. ಅವನು ಪಾಪ ಮಾಡಿದರೂ ಪರವಾಗಿಲ್ಲ, ಯುದ್ಧದಲ್ಲಿ ಸತ್ತರೆ ಅವನಿಗೆ ಸ್ವರ್ಗ ಸಿಗತ್ತೆ ಅಂತ. ಅಂದರೆ ಆ ಕಾರಣ ಬೇಕಾಗಿಲ್ಲ ಅವನಿಗೆ, ಪುಣ್ಯ ಅನ್ನುವಂಥ ಒಂದು ಕಾರಣ ಬೇಕಾಗಿಲ್ಲ ಸ್ವರ್ಗಕ್ಕೆ ಹೋಗೋದಕ್ಕೆ. ಹಾಗೆಯೇ ಉತ್ತರಾಯಣದಲ್ಲಿ ಸತ್ತರೆ ಸ್ವರ್ಗ ಸಿಗತ್ತೆ, ಕೃಷ್ಣನೂ ಹೇಳ್ತಾನೆ ಅದನ್ನು ಗೀತೆಯಲ್ಲಿ. ನಾವು ಗೀತೆ ವ್ಯಾಖ್ಯಾನ ಮಾಡುವಾಗ ಅದನ್ನು ಗಮನಿಸಿದ್ವಿ. ಅದನ್ನ ಅಲ್ಲೂ ಹೇಳ್ತಾನೆ ಅವನು, ಉತ್ತರಾಯಣದ ಗತಿ ಏನು, ದಕ್ಷಿಣಾಯನದ ಗತಿ ಏನು ಅಂತ. ದಕ್ಷಿಣಾಯನದಲ್ಲಿ ಸತ್ತರೆ ಮತ್ತೆ ಹುಟ್ಟುತ್ತಾನೆ ಅವನು, ಯೋಗಿ ಪ್ರಾಪ್ಯ ನಿವರ್ತತೆ. ದಕ್ಷಿಣಾಯನದಲ್ಲಿ ಯೋಗಿಯೇ ಆಗಿದ್ದರೂ ಸತ್ತರೆ ಮತ್ತೆ ಬಂದು ಹುಟ್ಟುತ್ತಾನೆ ಅವನು. ಉತ್ತರಾಯಣದಲ್ಲಿ ಸತ್ತರೆ ಅವನು ಹಿಂದಿರುಗಿ ಬರೋಲ್ಲ ನಮ್ಮ ಮಾತನ್ನು ಕೃಷ್ಣ ಹೇಳ್ತಾನೆ. ಹಾಗಿರುವಾಗ ಈಗ ಯುದ್ಧದಲ್ಲಿ ಸತ್ತಾಗ ಸ್ವರ್ಗ ಸಿಕ್ತು ಅಂದರೆ ಕೃಷ್ಣನ ಮಾತು ಏನಾಯಿತು ಅಂತ ಅವರ ಪ್ರಶ್ನೆ ಇರೋದು. ಆದರೆ ಇಲ್ಲಿ ಏನು ಅಂದರೆ ಸ್ವರ್ಗ ಬೇರೆ, ಮೋಕ್ಷ ಬೇರೆ. ಸ್ವರ್ಗ ಬೇರೆ, ಮೋಕ್ಷ ಬೇರೆ. ಸ್ವರ್ಗ ಅಂದರೆ ಈಗ ಭೂಲೋಕ ಇದೆಯಲ್ಲ, ಹಾಗೆಯೇ ಒಂದು ಲೋಕ ಸ್ವರ್ಗ. ಅಂತಹ ಎಷ್ಟೋ ಲೋಕಗಳಿವೆ ಅಂತ ಇರೋದು. ಅವು ನಮಗಿಂತ ಮೇಲಿವೆ. ಈಗ ಸಪ್ತ ಊರ್ಧ್ವ ಲೋಕಗಳು, ಸಪ್ತ ಅಧೋಲೋಕಗಳು ಅಂತ ಕರೀತಾರೆ. ಭಾಳ ಮುಖ್ಯವಾಗಿ 7 ಮೇಲಿನ ಲೋಕಗಳು, 7 ಕೆಳಗಿನ ಲೋಕಗಳು ಅಂತ. ಅತಲ, ವಿತಲ, ಸುತಲ, ತಲಾತಲ, ರಸಾತಳ, ಮಹಾತಳ, ಪಾತಾಳ ಅಂತ 7 ಅಧೋಲೋಕಗಳು. ಭೂಮಿಗಿಂತ ಕೆಳಗೆ 7 ಇವೆ. ಭೂಮಿ ಮೇಲಿನ ಲೋಕವೇ ಊರ್ಧ್ವಲೋಕ. ಭೂಮಿಯಿಂದ ಆರಂಭ ಮಾಡಿ ಭೂರ್ಲೋಕ, ಭೋರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ ಅಂತ ಇಲ್ಲಿ ಮತ್ತೆ 7 ಲೋಕಗಳಿವೆ, 7 ಸ್ತರಗಳಿವೆ. ಅದರಲ್ಲಿ ಮತ್ತೆ ಬೇರೆ ಬೇರೆ ಇರ್ಬೋದು. ಮಟ್ಟದಲ್ಲಿ ಎಷ್ಟೋ ಜಾಗಗಳಿರ್ಬೋದು. ಹಾಗೆ ಸ್ವರ್ಗ ಅನ್ನೋದು ಒಂದು ಲೋಕ. ಈ ಸ್ವರ್ಗಕ್ಕೆ ಯಾರು ಹೋಗ್ತಾರೋ ಅವರು ಮತ್ತೆ ಹುಟ್ಟೋದಿಲ್ಲ ಅಂತಿಲ್ಲ. ಕ್ಷೀಣೇ ಪುಣ್ಯೇ ಸ್ವರ್ಗಲೋಕಂ ವಿಶಂತಿ, ಇದು ಗೀತೆಯಲ್ಲಿ ಕೃಷ್ಣನೇ ಹೇಳೋ ಮಾತು. ಪುಣ್ಯ ಮಾಡಿದಾಗ ಸ್ವರ್ಗ ಸಿಗತ್ತೆ. ಸ್ವರ್ಗ ಸಿಗತ್ತೆ ಅಂದರೆ ಅರ್ಥ ಏನು? ಎಷ್ಟು ಪುಣ್ಯ ಇರುತ್ತೋ ಅಷ್ಟು ಕಾಲ ಅವನು ಸ್ವರ್ಗದಲ್ಲಿರ್ತಾನೆ. ಆ ಪುಣ್ಯ ಖಾಲಿ ಆದಮೇಲೆ ಅವನು ಮತ್ತೆ ಹುಟ್ಟುತ್ತಾನೆ, ರೀಚಾರ್ಜ್ ಮಾಡಿಸ್ಕೊಂಡಂಗೆ. ಹಾಂ, ಇಲ್ಲಿ ಬಂದು ಹುಟ್ಟುತ್ತಾನೆ. ರೀಚಾರ್ಜ್ ಮಾಡ್ಕೊಳಕ್ಕಾಗಲ್ಲ, ಇಲ್ಲಿ ಮತ್ತೆ ಬಂದು ಸಿಕ್ಕಾಕ್ಕೋಬೇಕು. ಎಷ್ಟಿದೆಯೋ ಅಷ್ಟೇ ರೀಚಾರ್ಜು ಅಲ್ಲ. ಅದಕ್ಕೇನೆಂದರೆ ಲಾಡ್ಜಿಗೋ ರೆಸಾರ್ಟಿಗೋ ಎಷ್ಟು ರೂಪಾಯಿ ಕೊಟ್ಟಿರ್ತೀವೋ ಅಷ್ಟೊತ್ತು ತನಕ ನಮ್ಮನ್ನು ಉಳಿಸಿ ಅಲ್ಲಿ ಸರ್ವ ಸೇವೆಯನ್ನು ಮಾಡಲಾಗುತ್ತದೆ. ಇನ್ನು ಅರ್ಧ ದಿವಸ ಉಳಿತೀನಿ ಅಂದರೆ ಕತ್ತಿಡಿದು ಹೊರಗಾಕ್ತಾರೆ. ನಿನ್ನೆಯವರಿಗೆ ನಾವು ಗೆಸ್ಟ್ ಅವರಿಗೆ. ಇವತ್ತು ನಾವು ದುಡ್ಡು ಕೊಟ್ಟಿಲ್ಲ ಅಲ್ಲಿದ್ದೀವಿ ಅಂದರೆ ನಾವು ಅವರಿಗೆ ಏನೂ ಅಲ್ವಲ್ಲ. ಸೇಮ್ ಇದು ಇಲ್ಲಿ ಹೇಗೆ ನಾವು ಹಣ ಕಟ್ಟಿ ನಾವು ಅದನ್ನು ಪಡ್ಕೊಂಡ್ವೋ. ಈಗ ಒಂದು ಒಳ್ಳೆ ರೆಸಾರ್ಟಿಗೆ ಹೋದ್ವಿ ಅಂದರೆ ಮನೆಯಲ್ಲಿರೋದ ಸೌಖ್ಯಗಳನ್ನೆಲ್ಲ ಪಡ್ಕೊಂಡಿದ್ದೀವಿ ನಾವಲ್ಲಿ. ಏನು ಬೇಕೋ ಅದೆಲ್ಲ ಇದೆ ಅಲ್ಲಿ. ಹಾಗೆಯೇ ಸ್ವರ್ಗ ಸರ್ವ ಸೌಖ್ಯಗಳು ಇರುವಂಥದ್ದು. ಅದಕ್ಕೆ ಸಿಗೋದ ಕರೆನ್ಸಿ ಯಾವುದು ಅಂದರೆ ಪುಣ್ಯ. ಪುಣ್ಯ ಎಷ್ಟು ಅಂತ ಅಂದರೆ ಅದು ಕಾಯಂ ಅಲ್ಲ. ಸ್ವರ್ಗಲೋಕಕ್ಕೆ ಹೋಗೋದು ಎಷ್ಟು ಪುಣ್ಯ ಮಾಡಿದೆಯೋ ಅಷ್ಟು ಕಾಲ ಇರ್ತೀಯ. ಅದು ಮುಗಿದ ಮೇಲೆ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ಮಿಷಂತಿ, ಇಲ್ಲಿ ಬಂದು ತಲುಪ್ತಿ. ಯುದ್ಧದಲ್ಲಿ ಸತ್ರೆ ಸಿಗೋದು ಈ ಸ್ವರ್ಗ. ಯುದ್ಧದಲ್ಲಿ ಸಾಯೋದು ಅನ್ನೋದು ಒಂದು ಪುಣ್ಯವೇ ಅಂತ. ಆ ಪುಣ್ಯದ ಬಲದಿಂದಾಗಿ ನೀನು ಸ್ವರ್ಗದಲ್ಲಿ ಇರ್ತಿ. ಎಷ್ಟು ಕಾಲ? ಆ ಪುಣ್ಯ ಎಷ್ಟು ಕಾಲ ಇರುತ್ತೋ ಅಷ್ಟು ಕಾಲ ಮಾತ್ರ. ಆಮೇಲೆ ಕೆಳಗೆ ಬಂದು ಬೀಳೋದೆ.
ಭೀಷ್ಮ ದಕ್ಷಿಣಾಯನದಲ್ಲಿ ಆಗಲೇ ಸತ್ತಿದ್ರೆ ಅವನು ಸ್ವರ್ಗಕ್ಕೆ ಹೋಗಿ ಭೀಷ್ಮನಾಗಿದ್ದಷ್ಟು ಕಾಲ ಅವನೇನು ಪುಣ್ಯ ಮಾಡಿದ್ನೋ ಅಷ್ಟು ಕಾಲ ಸ್ವರ್ಗದಲ್ಲಿದ್ದು ಮತ್ತು ಅವನು ಭೂಮಿಗೆ ಬಂದು ಹುಟ್ಟಬೇಕಾಗಿತ್ತು. ಭೀಷ್ಮನಿಗೆ ಬೇಕಾಗಿದ್ದು ಅದಲ್ಲ. ಭೀಷ್ಮನಿಗೆ ಬೇಕಾಗಿದ್ದು ಮೋಕ್ಷ. ಮೋಕ್ಷ ಅಂದರೆ ಅವನು ಮತ್ತೆ ಬಂದು ವಾಪಸ್ ಹುಟ್ಟೋಲ್ಲ. ಹಾಗಾಗಿ ಭೀಷ್ಮ ಉತ್ತರಾಯಣಕ್ಕಾಗಿ ಕಾದ. ಅವನು ಸ್ವರ್ಗಕ್ಕಾಗಿ ಕಾಯಲಿಲ್ಲ, ಮೋಕ್ಷಕ್ಕಾಗಿ ಕಾದ ಭೀಷ್ಮ. ಸ್ವರ್ಗ ಮತ್ತು ಮೋಕ್ಷ ಅಂದರೆ ಪದ ಬಳಕೆಯಲ್ಲಿ ಸ್ವಲ್ಪ ಇಂಟರ್ಚೇಂಜ್ ಆಗ್ಬಿಡುತ್ತಾ? ಹಂಗಾಗ್ಬಿಟ್ಟಿದೆ ಬಳಕೆಯಲ್ಲಿ. ಸ್ವರ್ಗ ಅಂತ ಅನ್ನೋದು ಮೋಕ್ಷಕ್ಕಿಂತ ಭಾಳ ಕೆಳಗಿನದ್ದು. ಸ್ವರ್ಗ ಎಸ್. ಸ್ವರ್ಗ ಅನ್ನೋದು ಕೆಳಗಿನದ್ದು, ಇಲ್ಲಿಗಿಂತ ಮೇಲೆ, ಆದರೆ ಮೋಕ್ಷಕ್ಕಿಂತ ಕೆಳಗೆಯೇ ಅದು.